ಶಾಂತಿ ಕ್ರಾಂತಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂಥ ಒಂದು ಸುದ್ದಿ. ಆದರೆ ಈ ಸುದ್ದಿ ಸುಳ್ಳು ಅನ್ನೋದನ್ನು ಬಾಲಾಜಿ ಅವರು ಅಂದರೆ ರವಿಚಂದ್ರನ್ ಅವರ ಬ್ರದರ್ ಏನಿದ್ದಾರೆ ಅವರು ಹೇಳಿರುವಂಥದ್ದು. ಯಾಕೆ ಆಗಲ್ಲ ಅನ್ನೋದನ್ನು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈ ಚಿತ್ರದ ಕೆಲಸ ಏನಿದೆ, ರಿಲೀಸ್ ಕೆಲಸ ಶುರು ಮಾಡಿದರೆ ಇವತ್ತೇ ಶುರು ಮಾಡಿದರೂ ಕೂಡ ಇದನ್ನು ಮುಗಿಲಿಕ್ಕೆ ಪಕ್ಕ ಒಂದು 8 ತಿಂಗಳು ಬೇಕಾಗುತ್ತೆ ಅಥವಾ 10 ತಿಂಗಳು ಬೇಕಾಗುತ್ತೆ, ಅದಕ್ಕೂ ಹೆಚ್ಚು ಹೋಗ್ಬೋದು. ಕಾರಣ ಏನು ಅಂದರೆ ಈ ಚಿತ್ರದ ನೆಗೆಟಿವ್ ಏನಿದೆ ಅದು ಮೆಲ್ಟ್ ಆಗಿದೆ. ಸೊ ಮೆಲ್ಟ್ ಆಗಿರೋದ್ರಿಂದ ಸೋರ್ಸಸ್ಗಳನ್ನು ಹುಡುಕಬೇಕು. ಆ ಸೋರ್ಸಸ್ಗಳನ್ನು ಹುಡುಕುವ ಕೆಲಸ ನಡೀತಾನೆ ಇದೆ. ಸೊ ನಮಗೂ ಆಸೆ ಇದೆ ಈ ಚಿತ್ರವನ್ನು ರಿಲೀಸ್ ಮಾಡಬೇಕು ಅಂಥೇಳಿ. ಯಾವಾಗ ಅಭಿಮಾನಿಗಳು ಮತ್ತು ಸಿನಿಮಾ ಪ್ರೇಮಿಗಳು ಈ ಚಿತ್ರ ರಿಲೀಸ್ ಆಗಬೇಕು ಅಂತ ಆಸೆ ಪಟ್ಟರು, ಆ ದಿನವೇ ನಾವು ಆ ದಿನವೇ ಅಂದರೆ 2-3 ದಿನ ಗ್ಯಾಪಲ್ಲಿ ನಾವು ಅಂದರೆ ಅಣ್ಣನ ಜೊತೆಗೆ ನಾನು ಚರ್ಚೆ ಮಾಡಿ ಆದಮೇಲೆ ಸೊ ಅದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ರಿಲೀಸ್ ಮಾಡಬೇಕು ಅನ್ನೋಂಥ ಆಸೆ ಇಟ್ಕೊಂಡಿದ್ವಿ. ಅದರ ಸೋರ್ಸಸ್ ಸಿಗಬೇಕು, ಜೊತೆಗೆ ಇದು ಎಲ್ಲವೂ ಮತ್ತೊಮ್ಮೆ ಆಗಬೇಕು ಅನ್ನೋ ಅರ್ಥದಲ್ಲಿ ಹೇಳಿರುವಂಥದ್ದು. ಒಂದು DI ಆಗಬೇಕು, ಡಾಲ್ಬಿ ಮ್ಯೂಸಿಕ್ ಆಗಬೇಕು, RR ಆಗಬೇಕು, ಅದು ರೀ ರೆಕಾರ್ಡಿಂಗ್ ಆಗಬೇಕು, ಜೊತೆಗೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಮ್ಮೆ ಸೆನ್ಸಾರ್ ಆಗಬೇಕು. ಎಲ್ಲವೂ ಮಾಡಿಕೊಂಡು ಅಣ್ಣ ಯಾವ ಥರ ಕೊಟ್ಟರು ಒಳ್ಳೆಯ ಸಿನಿಮಾ, ಸೊ ಅದೇ ಥರ ಇದು ಮತ್ತೊಮ್ಮೆ ಕ್ರಿಯೇಟ್ ಆಗಬೇಕು. ಅದಕ್ಕೆ ಟೈಮ್ ಬೇಕು. ನಾವು ಸೋರ್ಸನ್ನು ಹುಡುಕ್ತಾ ಇದ್ದೀವಿ. ಇದೇನು ಸುದ್ದಿ ಬರ್ತಾ ಇದ್ದಿಲ್ಲ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋಂಥದ್ದು ಅದು ಸದ್ಯಕ್ಕೆ ಇಲ್ಲ. ಸೊ ಸಿನಿಮಾನ ರಿಲೀಸ್ ಮಾಡುವ ಮುಂಚೆ ನಿಮಗೆ ಹೇಳಿ ರಿಲೀಸ್ ಮಾಡ್ತೀವಿ ಅನ್ನೋದನ್ನು ಬಾಲಾಜಿ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಎಲ್ಲರಿಗೊಂದು ಆಸೆ ಇತ್ತು ಈ ಸಿನಿಮಾ ರಿಲೀಸ್ ಆಗಬೇಕು ಅನ್ನುವಂಥದ್ದು. ಸೊ ಆಸೆ ಮೊಳಕೆ ಹೊಡೆದಿದೆ. ಆ ಆಸೆ ಸಾಕಾರ ಆಗಬೇಕು ಅಂದರೆ ಟೈಮ್ ಬೇಕಾಗುತ್ತೆ. ಆ ಟೈಮ್ ಯಾವಾಗ ಬರುತ್ತೆ, ಸೋರ್ಸಸ್ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಆಸೆ ಅಂತೂ ಇದೆ, ರವಿಚಂದ್ರನ್ ಅವ್ರಿಗಿದೆ, ಮನೋರಂಜನ್ ಅವ್ರಿಗಿದೆ, ವಿಕ್ರಮ್ ರವಿಚಂದ್ರನ್ ಅವ್ರಿಗಿದೆ, ಹಾಗೆಯೇ ಬಾಲಾಜಿ ಅವ್ರಿಗಿದೆ. ಸೊ ಎಲ್ಲರೂ ಈ ಒಂದು ಚಿತ್ರವನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ಆಸೆ ಪಟ್ಟಿರುವಂಥದ್ದು. ಸೊ ಅವರ ಒಂದು ಆಸೆಗೆ ಸ್ಪಂದಿಸ್ತಾನೆ ಬಾಲಾಜಿಯವರು ಈ ಚಿತ್ರದ ರಿಲೀಸ್ ಸುದ್ದಿಗಳನ್ನಿದೆ ಅದಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಹೇಳ್ತಾ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.